ಮಾವಿನ ಹಣ್ಣಿನ ಸಾಸಿವೆ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ಆಗುತ್ತಲ್ಲ, ಮಾವಿನ ಹಣ್ಣನ್ನು 4 ಚೆನ್ನಾಗಿ ಅದನ್ನು ರಸ ಹಿಂಡಿಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕಿ ಬಿಸಿಲಲ್ಲಿ ಒಣಗಿಸ್ಬೇಕು. ಅದು ಈ ಥರ ಆಗುತ್ತೆ. ಆಮೇಲೆ ಇದನ್ನು ಫ್ರಿಜ್ಜಲ್ಲಿಟ್ಟರೆ 2 ವರ್ಷವೂ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಅವಾಗ ಬೇಕಾದಾಗ ಸ್ವಲ್ಪನೇ ತೊಗೊಂಡು ಸಾಸಿವೆ ಮಾಡ್ಬೋದು. ನಾನಿವಾಗ ಸಾಸಿವೆ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ಇದಿಷ್ಟನ್ನು ನಾನೀಗ ತೊಗೊಂಡಿದ್ದೀನಿ. ಇದಿಷ್ಟನ್ನು ಇವಾಗ ನಾನು ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೆನೆಸ್ತಿದ್ದೀನಿ. 1 ಗಂಟೆ ನೆನೆಸೋಣ. 1 ಗಂಟೆ ನೆನೆಸ್ತಿದ್ದೀನಿ. ಇವಾಗ ಒಂದು ಬೌಲು ತೆಂಗಿನ ತುರಿ ತೊಗೊಂಡಿದ್ದೀನಿ. ಈಗ ನೆನೆಸಿದ್ದು ಈ ಥರ ಆಗಿದೆ ನೋಡಿ. ನೆನೆದು 1 ಗಂಟೆ ನೆನೆದಿದೆಯಲ್ಲ, ಈ ಥರ ಆಗಿದೆ. ಈ ಥರ ಆಗಿದೆ ನೋಡಿ. ಇವಾಗ ನಾನು ತೆಂಗಿನಕಾಯಿ ತುರಿನ ರುಬ್ಬಬೇಕು. ಅದಕ್ಕೆ 1 ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. 1/4 ಸ್ಪೂನು 1 ಮೆಣಸಿನ್ಕಾಯಿ, ಅದ್ರ ಜೊತೆಗೆ 1/4 ಸ್ಪೂನು ಸಾಸಿವೆ ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ನುಣ್ಣಗೆ ರುಬ್ಬಿದ ಮೇಲೆ ಇದಕ್ಕೆ ಹಾಕಿದ್ದೀನಿ. ಮಾವಿನ ಹಣ್ಣು ನೆನೆದಿದೆಯಲ್ಲ, ಅದಕ್ಕೆ ಹಾಕ್ಕೊಂಡಿದ್ದೀನಿ ಅದೇ ಬೌಲಿಗೆ. ಇವಾಗ ಚೆನ್ನಾಗಿ ಕೂಡಿಸ್ಬೇಕು. ಚೆನ್ನಾಗಿ ಕಲಸಿ ಚೆನ್ನಾಗಿ ಕಲಿಸ್ತಿದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ 1 ಸ್ಪೂನ್ ಬೆಲ್ಲ ಹಾಕಬೇಕು. ಬೆಲ್ಲನೂ ಹಾಗೆ ಚೆನ್ನಾಗಿ ಕಲಸಿ ಆಮೇಲೆ ಒಂದು ಒಗ್ಗರಣೆ ಮಾಡ್ತಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಸಾಸಿವೆ ರೆಡಿ ಆಗಿದೆ. ಇವಾಗ ಮಾವಿನ ಹಣ್ಣಿನ ಸಾಸಿವೆ ನೀವು ಮನೇಲಿ ಮಾಡಿ, ಚೆನ್ನಾಗಿರುತ್ತೆ.